ಸ್ಲೋ ಸ್ಲೋ. ಫೈನಲಿ ಡೇ 10 ಡೇಸ್ ಆಗಿದೆ ಲದಾಖ್ ಬಂದು. ಇವತ್ತು 10th ಡೇ ಆ್ಯಂಡ್ ವಿ ಆರ್ ಬ್ಯಾಕ್ ಇನ್ ಲೇಸ್ ಸಿಟಿ. ನೆನ್ನೆ ಉಮ್ಲಿಂಗ್ಲಾ ಹಾನ್ಲೆ ಮುಗಿಸ್ಕೊಂಡು ಸ್ಪೇಸ್ ಅಬ್ಸರ್ವೇಟರಿ ಮುಗಿಸ್ಕೊಂಡು ಸ್ಟ್ರೈಟ್ ಲೇಗೆ ಡ್ರೈವ್ ಮಾಡ್ಕೊಂಡ್ಬಂದ್ವಿ. ಜಸ್ಟ್ ಅರೌಂಡ್ 4 hours ಡ್ರೈವ್ ಇತ್ತು. ಹೆಂಗೋ ಬರ್ಬೋದಲ್ಲ 4 hours ಬಂದುಬಿಟ್ಟು ಇಲ್ಲಿ ಸ್ಟೇ ಮಾಡಿದ್ವಿ. ಸೊ ಇವತ್ತಿಂದ ನಮ್ಮ ಬೆಂಗಳೂರಿಗೆ ರಿಟರ್ನ್ ಆಗೋ ಜರ್ನಿ ಶುರು ಆಗುತ್ತೆ. ಬಟ್ ವ್ಲಾಗ್ ಎಂಡ್ ಆಗಿಲ್ಲ, ಯಾಕಂದರೆ ನಾವು ಹೋಗ್ತಿರೋ ರೂಟು ಬೇರೆದು. ನಾವು ಬಂದಿದ್ದ ರೂಟಲ್ಲಿ ನಾವು ಹೋಗ್ತಿರೋ ರೂಟೇ ಬೇರೆದು. ಈ ರೂಟು ನೆಕ್ಸ್ಟ್ ಲೆವೆಲ್ಲು. ಇದೆಲ್ಲ ನಾವು ಒಂದು ಝಾನ್ಸ್ಕಾರ್ ವ್ಯಾಲಿ ಅಂತಾರೆ, ಅದನ್ನ ಟಚ್ ಮಾಡ್ತೀವಿ. ಹೋಗ್ತಾ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಗೈಸ್. ಈ ರೂಟು ವೆರಿ 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 ನೈಸ್. ನಿಜ ಹೇಳಬೇಕು ಅಂದರೆ ಲದಾಖಲ್ಲಿ ಹೋಗ್ತಾ ರೋಡ್ಸು ಬೆಟರು, ರೂಟ್ಸು ಬೆಟರು, ಸೀನರಿನೂ ಬ್ಯೂಟಿಫುಲ್ ಆಗಿದೆ. ಸೊ ಈ ಸೀನರಿ ಹೆಂಗಿರ್ತೋ ಗೊತ್ತಿಲ್ಲ, ಹೋಗ್ತಾ ಡೆಫಿನೆಟ್ಲಿ ತೋರಿಸ್ಕೊಡ್ತೀನಿ. ಸ್ಟೇ ಟ್ಯೂನ್ಡ್. ಬ್ಯಾಕ್ ಟು ಲೇ ಮಾರ್ಕೆಟ್. ಅವತ್ತು ಯಾಕ್ ಬಾಯಲ್ಲಿ ಮೋಮೋಸ್ ತಿನ್ನೋಕ್ಕಾಗಿಲ್ಲಲ್ಲ, ಮೋಮೋ ತುಪ್ಪ. ಸೊ ಇವತ್ತು ತಿನ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಬಂದು ಬ್ರೇಕ್ಫಾಸ್ಟ್ ಇಲ್ಲಿ ಮಾಡಿಕೊಂಡು ಸ್ಟ್ರೈಟ್ ಟು ಚಿಲ್ಲಿಂಗ್ ಒಂದು ಲೊಕೇಶನು. ಓಪನ್ ಆಗಿದೆ, ಖಾಲಿ ಇದ್ದರೆ ಸಾಕು, ಏನಿಲ್ಲ. ಯಾಕ್ ಬಾಯ್ದು ಮಟನ್ ಮೋಮೋ ತುಪ್ಪ ನೋಡೋಕ್ಕೆ ಎಮ್ಮಿದೆ, ಟೇಸ್ಟ್ ಮಾಡೋದು ಸಕ್ಕತ್ತಾಗಿದೆ. ಆಲ್ರೆಡಿ ಟೇಸ್ಟ್ ಮಾಡಿದೆ. ಈಸ್ ವೆಲ್ಕಮ್ ಟು ಝಾನ್ಸ್ಕಾರ್ ವ್ಯಾಲಿ. ಈ ರಿವರ್ ನೋಡಿ, ಬ್ಲೂ ಕಲರ್ ರಿವರ್ ಏನು ನದಿ ಕಾಣಿಸ್ತಿದೆ ಇಲ್ಲಿ ನಿಮಗೆ, ಇದು ಬಂದು ಝಾನ್ಸ್ಕಾರ್ ರಿವರ್ ಅಂತಾರೆ. ಸೊ ನಾವು ಇವಾಗ ಇರೋದು ಝಾನ್ಸ್ಕಾರ್ ವ್ಯಾಲಿ. ಇದೂ ಒಂದು ಹೇಳಬೇಕು ಅಂದರೆ ಒಂದು ಸಪ್ರೇಟ್ ಸರ್ಕ್ಯೂಟೇ ಗೈಸ್. ಲಿಟ್ರಲಿ ಒಂದು 3-4 days ಸರ್ಕ್ಯೂಟ್ ಇದು. ಬಟ್ ನಾವು ಈ ಸರ್ಕ್ಯೂಟ್ ಫುಲ್ ಮಾಡ್ತಿಲ್ಲ, ಪಾರ್ಷಲಿ ಮಾಡ್ತಿದ್ದೀವಿ. ಪಾದುಮ್ ಅಂತ ಝಾನ್ಸ್ಕಾರಲ್ಲಿ ಒಂದು ಮೇನ್ ಸಿಟಿ ಥರ, ಆ ಸಿಟಿಗೆ ಹೋಗ್ತಾ ಇದ್ದೀವಿ. ಬಟ್ ಇದ್ರದ್ದು ಬ್ಯೂಟಿ ನೋಡಿ, ಪಕ್ಕದಲ್ಲಿ ರೋಡು ಸೂಪರ್ ಆಗಿದೆ. ಬನ್ನಿ ಹೋಗ್ತಾ ಇನ್ನೂ ಜಾಸ್ತಿ ಲೊಕೇಶನ್ಸ್ ತೋರಿಸ್ಕೊಡ್ತೀನಿ. ಕ್ರೇಜಿ ಲದಾಖ್ ಟ್ರಿಪ್ಪು. ಝಾನ್ಸ್ಕಾರ್ ಇನ್ನೊಂದು ಲೆವೆಲೇ ಇದೆ, ನೆಕ್ಸ್ಟ್ ಲೆವೆಲ್ ಇದೆ ಝಾನ್ಸ್ಕಾರು. ನೋಡಿ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಮೈ ಗಾಡ್, ಸೀರಿಯಸ್ಲಿ ನೋಡಲ್ಲ ಗೊತ್ತಮ್ಮ, ಇದೇನಾ ಸ್ಪಾಟು? ಇದೇನಾ? ಓ ಮೈ ಗಾಡ್, ತೋರಿಸ್ಲೇಬೇಕು. ಮತ್ತೆ ಆ್ಯಕ್ಚುಲಿ ನಮಗೆ ನಮ್ಮ ರೂಮ್ ಸ್ಟೇ ಮಾಡ್ತಿದ್ದಲ್ಲ, ಅವ್ರು ಹೇಳಿದ್ರು ಝಾನ್ಸ್ಕಾರ್ಗೆ ಹೋಗೋವಾಗ ಚಿಲ್ಲಿಂಗ್ ಆದಮೇಲೆ ನಿಮ್ಗೊಂದು ಸ್ಪಾಟ್ ಕಾಣಿಸುತ್ತೆ, ವಾಟರ್ ಫಾಲ್ಸು. 2 ಕಣ್ಣಿಂದ ನೀರು ಆಚೆ ಬರೋ ಥರ ನೋಡಿ. ಹತ್ರದಿಂದ ತೋರಿಸ್ತೀನಿ ನೋಡಿ, ಅಲ್ಲಿ ಕಾಣಿಸ್ತಿದೆ. ವಾವ್, ಎಷ್ಟು ಚೆನ್ನಾಗಿದೆ ಗೈಸ್ ಈ ಲ್ಯಾಂಡ್ಸ್ಕೇಪ್ ಅಂತೂ. ಝಾನ್ಸ್ಕಾರ್ದು ನೆಕ್ಸ್ಟ್ ಲೆವೆಲ್. ಫೈನಲಿ ನಮ್ಗೊಂದು ವಾಟರ್ ಕ್ರಾಸಿಂಗ್ ಸಿಕ್ಕಿತ್ತು. ಕ್ರಾಸ್ ಮಾಡಿಬಿಟ್ವಿ, ಬಟ್ ಅದು ವೀಡಿಯೋ ರೀಲ್ ಆ್ಯಂಗಲಲ್ಲಿ ತೆಗೆದಿದ್ದೀನಿ, ಅದಕ್ಕೆ ಮತ್ತೆ ನಿಮ್ಗೆ ತೋರಿಸೋಣ ಅಂದ್ಬಿಟ್ಟು ನೋಡಿ ಹತ್ಸ್ಬಿಟ್ಟು ಇಲ್ಲಿ ಆಲ್ರೆಡಿ ನಿಲ್ಲಿಸಿದ್ದೀನಿ. ಚೆನ್ನಾಗಿದೆ ವಾಟರ್ ಕ್ರಾಸಿಂಗ್, ಈಸಿಯಾಗಿ ಹತ್ತುತ್ತೆ, ಪ್ರಾಬ್ಲಮ್ ಏನಿಲ್ಲ. ಅವ್ರು ಯಾರೋ ಬರ್ತಾವ್ರೆ, ಪಂಜಾಬ್ ರಿಜಿಸ್ಟ್ರೇಷನ್ ಕಾರ್, ನೋಡಿ ಹೆಂಗಿರುತ್ತೆ ಅಂತ. ಅವ್ರು ಈಸಿಯಾಗಿ ಹತ್ತುತ್ತಾರ ನೋಡೋಣ. ಇಲ್ಲಿ ನಾನು ಯಾರನ್ನ ಮಿಸ್ ಮಾಡ್ಕೊತಿದ್ದೀನಿ, ನಮ್ಮ ಬಾಯ್ಸು ವುಲ್ಫು, ನೈಟ್ ಫ್ಯೂರಿ, ಚೆರಿ ಬಾಮು, ಡಿಮೆಂಟರು, ಬ್ಲ್ಯಾಕ್ ಬನಿನ ಮಿಸ್ ಮಾಡ್ಕೊತಾ ಇದ್ದೀರ. ಅವರು ಇಲ್ಲಿದ್ದು ನಮ್ಮ ಮಾಡಿಫೈಡ್ ಕಾರ್ಸ್ನ ಇಲ್ಲಿ ವಾಟರ್ ಕ್ರಾಸಿಂಗ್ ಮಾಡ್ತಿದ್ದಿದ್ರೆ ಹಿಂಗಿರ್ತಿತ್ತು, ಯೋಚನೆ ಮಾಡಿ. ವಾವ್, ಸಾಕಾಗಿರ್ತಿತ್ತು, ಸೀರಿಯಸ್ಲಿ ಸೂಪರಾಗಿರ್ತಿತ್ತು. ಮೊಮೆಂಟಮ್ನಲ್ಲಿ ಬರಬೇಕು, ಇನ್ನೂ ಮೊಮೆಂಟಮ್ನಲ್ಲಿ ಬರಬೇಕಿಲ್ಲ, ಸಿಗಾಕೊಳುತ್ತೆ. ಬೇಗ ಬನ್ನಿ, ಬೇಗ ಬಾ. ಓಹ್, ಸೂಪರಾಗಿ ಹಚ್ಚಿದ್ರು, ಚೆನ್ನಾಗಿ ಹಚ್ಚಿದ್ರು. ಇಂಜಿನ್ದು ಇದಕ್ಕೆಲ್ಲ ಬಿತ್ಕೊಂಡ್ಬಂದ್ಬಿಡ್ತು ಗೈಸ್. ಇಂಜಿನ್ದು ಇದು ಬರ್ತಲ್ಲ ಗಾಡು. इंजन गार्ड निकल के आ गया। वो पहले से निकला हुआ है। अच्छा, पहले से निकल गया। अरे अभी पूरा रास्ता ऐसे ही जाएगा। थोड़ा बैक करना है, कोई ना नहीं। हाँ, ಓಕೆ. ಸೊ ನೋಡಿದ್ರಲ್ಲ ರಿವರ್ ಕ್ರಾಸಿಂಗ್, ಒಳ್ಳೆ ಗೌತಮ್ ಸಕ್ಕತ್ತಾಗತ್ತದ ಹುಡುಗ, ಚೆನ್ನಾಗತ್ತದ ಜಟ. ಬಟ್ ಏನಾಯ್ತು ಗೊತ್ತಾ, ಇಂಜಿನ್ ಗಾರ್ಡ್ ಕೆಳಗೆ ಬಿದ್ದೋಯ್ತು. ಕಷ್ಟಪಡ್ತಾವನ್ ಪಾಪ, ಫುಲ್ಲು ಉಚ್ಕೊಂಡ್ ಬರ್ತಿದೆ ಮೇಲಕ್ಕೆ. ಅದು ಪರವಾಗಿಲ್ಲ, ಎಸ್ಕ್ರಾಸ್ ಅಂತ ನೆಕ್ಸ್ಟ್ ಲೆವೆಲ್. ಇದು ಝಾನ್ಸ್ಕಾರ್ ವ್ಯಾಲಿ ಈ ತರ ಇರುತ್ತೆ ಸರ್ಕ್ಯೂಟು. ನಮ್ಮ ಬಾಯ್ಸ್ ಬಂದ್ಬಿಟ್ರೆ ಹಿಂಗೆ
ಅವಾಗಲೇ ಒಂದು ಸ್ಟೀಪ್ ಸ್ಲೋಪ್ ಇತ್ತು, ಎಸ್ ಕ್ರಾಸ್ ಆಗಿದ್ದಕ್ಕೆ ಹಚ್ಬಿಟ್ರೆ ಅವ್ನು ಪಸಾತ್ ಹಿಂದೆಗಡೆ ಸರಿ ಜಟ್ಟಾನ ಜಟ್ಟ ಅವರು ಪಂಜಾಬ್ ಕಾರ್, ಅದು ಹೆಂಗ್ ಬರುತ್ತೋ ಗೊತ್ತಿಲ್ಲ. ಅಷ್ಟೇ ಅವ್ರ ಜೊತೆ ಬರ್ಬೇಕಾಗಿ ಮಜಾ ಇರ್ತಿತ್ತು ಅಲ್ವಾ. ಅವ್ರು ಇನ್ನೆಲ್ಲ ಹೆಂಗ್ ಕ್ರಾಸ್ ಮಾಡ್ತಾರೆ ಅಂತ ನೋಡ್ಕೊಂಡು ನಮ್ಮ ವುಲ್ಫ್ ನೈಟ್ ಫೀರಿಗೆಲ್ಲ ಸಜೆಷನ್ಸ್ ಕೊಡ್ಬೋದು. ಏನೋನಪ್ಪ ಗೌತಮ್ ಇವಾಗ ಡಿಸೈಡ್ ಮಾಡ್ಕೊಂಡು ನಾನು ಆಫ್ ರೈಡಿಂಗ್ ಮಾಡಿಸ್ಬೇಕು ಅಂದ್ಬಿಟ್ಟು ಕರ್ಕೊಂಬಂದ್ಬಿಟ್ಟವ್ರೆ. ಇಲ್ಲಿ ನೋಡಿ ಇದು ಹೆಂಗಿದೆ, ಇಲ್ಲೆಲ್ಲ ಹೋಗುತ್ತೆ ಎಸ್ ಕ್ರಾಸು. ಓ ಮೈ ಗಾಡ್, ಟಚ್ ಆಗುತ್ತೆ ಅನ್ಕೊಂತೆ. ಓ ಎಸ್, ಆಫ್ ರೋಡಿಂಗ್. ಫೈನಲಿ ಒಂದು ರೋಡ್ ಸಿಕ್ಕಿ ಹಚ್ಚಿದ್ದೀವಿ. ಸೊ ಚೆನ್ನಾಗಿದೆ. ಜಾಂಗ್ಲಾ ಪ್ಯಾಲೇಸ್ ಅಂತ ಲೊಕೇಶನ್, ಅಲ್ಲಿಗೆ ಹೋಗ್ತಿರೋದು. ನೋಡೋಣ, ರೀಚ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ. ಈ ಲೊಕೇಶನ್ಗೆ ಹೆವಿ ಆಫ್ ರೋಡಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ನೋಡಿ ಯಾವ ಥರ ಇತ್ತು, ಇಲ್ಲೆಲ್ಲ ತಾರಿತ್ತು, ಬಟ್ ಕೆಳಗಡೆ ಆಫ್ ರೋಡಿಂಗ್ ಲಿಟ್ರಲಿ. ಓಕೆ, ಇದೊಂದು ಜಾಂಗ್ಲಾ ಪ್ಯಾಲೇಸ್ ಅಂತಾರೆ. ಸುಮ್ಮನೆ ಹಂಗೆ ಒಂದು ವಿಸಿಟ್ ಹಾಕ್ಕೊಂಡು ನೋಡ್ಕೊಂಬರೋಣ ಅಂತ ಅಷ್ಟೇ, ಇನ್ನೇನಿಲ್ಲ. 10th ಸೆಂಚುರಿನಲ್ಲಿ ಬಿಲ್ಡ್ ಮಾಡಿರೋದು ಅಂದರೆ ಆಲ್ಮೋಸ್ಟ್. ಓ ಮೈ ಗಾಡ್, ಯಾರೂ ಇಲ್ಲ. ಗೌತಮ ಬಂದಿಲ್ಲ, ನಾನು ಒಬ್ಬನೇ ಇರೋದು. ಜಾಸ್ತಿ ಹೊರಗಡೆ ಹೋಗಲ್ಲ. ಇಷ್ಟನಾ? ಜಾಂಗ್ಲಾ ಪ್ಯಾಲೇಸ್ ಒಳ್ಳೆ ಗುಹೆ ಇದ್ದಂಗಿದೆ. ಮತ್ತೆ ಹಿಂಗತ್ತೋದು ಅಷ್ಟೇ. ಇದ್ರ ಮೇಲೆ ಹೋಗೋಕ್ಕಾಗಲ್ಲ, ಎಲ್ಲ ಮುರಿದೋಗಿ ನೋಡಿ. ಆಲ್ರೆಡಿ ಲಕ್ ಬೈ ಚಾನ್ಸ್ ಮೇರೆಗೆ ಬಂದಿದ್ದೀನಿ. ಅಲ್ಲಿವರೆಗೂ ಹೋಗ್ಬೋದು, ಬಟ್ ರಿಸ್ಕ್ ಬೇಡ, ಸ್ಟೆಪ್ಸು ಇಲ್ಲ, ಸುಮ್ಮನೆ ಯಾಕೆ. ಗೌತಮ್ ಹಿಂಗೆ ಬಾ, ಹೊರಗಡೆ ಬಾ. ಹಾನ್ಲೆ ಆದಮೇಲೆ ಪ್ಯಾಂಗಾಂಗ್ ಟು ಹಾನ್ಲೆ ಈ ಥರ ರೋಡ್ ಇದ್ದಿದ್ದು. ಬಟ್ ಈ ರೋಡ್ ನೋಡಿ ಹೆಂಗಿದೆ, 2 lane ರೋಡು ಬಿಟ್ವೀನ್ ದ ಮೌಂಟೇನ್ಸ್, ಪ್ರಾಪರ್ ಸ್ನೋ ವ್ಯೂ. ಕ್ರೇಜಿಯಾಗಿದೆ ಝನ್ಸ್ಕಾರ್ ಅಂತೂ. Day 11. ಸೊ ಪಾದುಮಿಂದ ನಿನ್ನೆ ಲೇಯಿಂದ ರಿಟರ್ನ್ ಆದಾಗ ಪಾದುಮಲ್ಲಿ ಸ್ಟೇ ಮಾಡಿಲ್ಲ. ಪೂರ್ಣೆ ಅಂತ ಒಂದು ಲೊಕೇಶನ್ ಇದೆ, ಪಾದುಮಿಂದ ಮನಾಲಿ ಹೋಗೋ ರೂಟಲ್ಲಿ ಪೂರ್ಣೆ ಅಂತ ಲೊಕೇಶನ್ನು. ಇಲ್ಲಿ ಸ್ಟೇ ಮಾಡಿದ್ದೀವಿ, ಟೆಂಟಲ್ಲಿ ಸ್ಟೇ ಮಾಡಿರೋದು. ಸಕ್ಕತ್ತಾಗಿದೆ. ಮಾರ್ನಿಂಗ್ 6 ಗಂಟೆ, ವ್ಯೂ ನೋಡಿ ತುಂಬ ಚೆನ್ನಾಗಿದೆ. ಇವತ್ತು ನಮ್ಮ ಪ್ರಯಾಣ ಬೆಂಗಳೂರಿಗೆ ರಿಟರ್ನು. ಸೊ ಪೂರ್ಣೆಯಿಂದ ಎಲ್ಲರಿಗೂ ಆಗುತ್ತೋ ಅಲ್ಲವರೆಗೂ ಓಡಿಸ್ಕೊಂಡು ಹೋಗ್ತೀವಿ ವಯಾ ಶಿಂಕುಲಾ ಪಾಸ್ ಹೋದಾಗ ಗಾಂಬೋರಂಜನ್ ಅಂತ ಒಂದು ಮೌಂಟೇನ್ ಪೀಕ್ ಇದೆ, ತುಂಬ ಫೇಮಸ್ಸು. ರೀಲ್ಸಲ್ಲೆಲ್ಲ ಹೆವಿ ಟ್ರೆಂಡ್ ಆಗುತ್ತೆ, ಅದು ನಿಮ್ಗೆ ತೋರಿಸ್ಕೊಡ್ತೀನಿ. ಬಟ್ ಟ್ರಿಪ್ ಅಂತೂ ಸೂಪರಾಗಿ ಹೋಗ್ತಿದೆ ಗೈಸ್, ಇನ್ನೂ ಮುಗ್ದಿಲ್ಲ. ಸೊ ಫುಟ್ಕಲ್ ಮಾನೆಸ್ಟ್ರಿ ಅಂತ ಫಸ್ಟ್ ಲೊಕೇಶನ್. Day 11. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಎಂಜಿನ್ ವಾರ್ಮ್ ಅಪ್ ಮಾಡ್ತಿದ್ದೀನಿ. ಟೆಂಪ್ರೇಚರ್ ನೋಡಿ 6 degrees ಇದೆ. ಲಿಟ್ರಲಿ ಒಂದು 8:23ಗೆ ಸ್ಟಾರ್ಟ್ ಮಾಡಿದ ಕಾರು. ಇಂಜಿನ್ ಹೀಟ್ ನೋಡಿ, ನನಗೆ ಸೆಂಟ್ರ್ ಪಾಯಿಂಟ್ ಬರಬೇಕು. ಇಲ್ಲಿವರೆಗೂ ಬಂದರೆ ನನ್ನ ಇಂಜಿನ್ ಹೀಟ್ ಆಗಿದೆ ಅಂತ ಅರ್ಥ. ಹೀಟ್ ಮಾಡ್ತಾನೇ ಇದ್ದೀನಿ, ಆಗ್ತಾನೇ ಇದೆ. 6 degrees ಕಷ್ಟ, ಬಟ್ ಇಂಜಿನ್ ಹೀಟ್ ಮಾಡಿಕೊಂಡು ಲೆಟ್ಸ್ ಗೆಟ್ ಗೋಯಿಂಗ್. ನೋಡಿ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಹತ್ಕೊಂಡಂಗೆ ಹೋಗಬೇಕು. ಫುಟ್ಕಲ್ ಮಾನೆಸ್ಟ್ರಿ ಅಂತ ತುಂಬ ಫೇಮಸ್ಸು, ತುಂಬ ಚೆನ್ನಾಗೂ ಇದೆ ನೋಡೋಕ್ಕೆ. ಹೋದ್ಮೇಲೆ ತೋರಿಸ್ಕೊಡ್ತೀನಿ ನಾನು ಹೆಂಗಿದ್ರು. ಸೊ ಅದು ಫುಟ್ಕಲ್ ಮಾನೆಸ್ಟ್ರಿ. ಹಿಂಗೆ ಹೋಗಿ ನಡ್ಕೊಂಡು ಹೋಗ್ಬೇಕು. ಒಂದು 10-15 minutes ಟ್ರೆಕ್ ಇರುತ್ತೆ. ಟ್ರೆಕ್ ಮಾಡ್ಕೊಂಡು ಹೋಗೋಣ ಬನ್ನಿ. ನೆಕ್ಸ್ಟ್ ಲೆವೆಲ್ ಟ್ರೆಕ್ಕು ನಡ್ಕೊಂಡು ಹೋಗ್ತಾ ಇದ್ದೀವಿ. ಫೈನಲಿ ಹಿಯರ್ ಇಸ್ ದ ಎಂಟ್ರಿ. ಸೊ ನೋಡಿ ಎಲ್ಲಿದೆ ಮಾನೆಸ್ಟ್ರಿ. ಒನ್ ಆಫ್ ದ ಓಲ್ಡೆಸ್ಟ್ ಮಾನೆಸ್ಟ್ರೀಸ್ ಗೈಸ್. ನೀವೇನಾದರೂ ಝಾನ್ಸ್ಕಾರ್ ವ್ಯಾಲಿ ಬಂದರೆ ಯು ಹ್ಯಾವ್ ಟು ಡೆಫಿನೆಟ್ಲಿ ಪ್ಲ್ಯಾನ್ ಟು ವಿಸಿಟ್ ದಿಸ್ ಮಾನೆಸ್ಟ್ರಿ. ತುಂಬ ಚೆನ್ನಾಗಿದೆ. ಮೇಲಿಂದ ವ್ಯೂ ಹೆಂಗಿದೋ ಗೊತ್ತಿಲ್ಲ, ಹೋಗಿ ತೋರಿಸ್ತೀನಿ ನಿಮಗೆ. ಬಟ್ ಇಲ್ಲಿಂದ ನೋಡೋಕ್ಕಂತೂ ಸೂಪರಾಗಿದೆ. ಅಷ್ಟು ಹಳೇದಂತೆ, ಯೋಚನೆ ಮಾಡಿ ಹೆಂಗೆ ಕಟ್ಟಿರ್ಬೇಕು. ಇಲ್ಲಿ ಮೇಲಕ್ಕೆ ನೋಡಿ ಹೆಂಗೆ ಕಟ್ಟಿದ್ದಾರೆ, ಎಷ್ಟು ಮೇಲಕ್ಕಿದೆ ಗೊತ್ತಾ.
ನೋಡಿ ನೋಡಿ ದಾರಿ ಹಿಂಗಿದೆ, ಹಿಂಗೆ ಹತ್ಕೊಂಡು ಹೋಗೋದು. ಓ ದಿ ಸಮ್ಮನ್ ಇಸ್ ದೇರ್. ಈ ಪಾಟು ಹೊಡೆದಾಗ್ತಾ ಇದ್ದಾರೆ, ಅದಕ್ಕೆ ನೋಡಿ ಫುಲ್ಲು ಗಲೀಜು. ಈ ಪಾಟ್ ಮಾತ್ರ ಹೊಡೆದಾಗ್ತಿದ್ದಾರೆ, ಇದು ಹಂಗೆ ಇರುತ್ತಂತೆ. ಸೊ ನೀವು ಬರೋಷ್ಟೊಂದು ನೆಕ್ಸ್ಟ್ ಟೈಮ್ ಈ ಪಾಟೇ ಇರಲ್ಲ. ಸಾರಿ ಗೈಸ್, ಲಾಗಲ್ಲೇ ನೋಡ್ಕೊಂಬಿಡಿ. ಇನ್ನೂ ಮೇಲಕ್ಕೆ ಹೋಗ್ತಿದ್ದೀವಿ. ಹೇಳ್ದಂಗೆ ದಿಸ್ ಈಸ್ ದ ಮಾನಿಸ್ಟ್ರಿ. ಮೈ ಗಾಡ್ ಗೈಸ್, ಹೆಂಗೆ ಕಟ್ಟಿರ್ಬೇಕಿಲ್ಲಿ ದೇವರಾಣಿಗಳು ಗೊತ್ತಿಲ್ಲ, ಬಟ್ ನೆಕ್ಸ್ಟ್ ಲೆವೆಲ್ ಗೈಸ್. ಮಿಸ್ ಮಾಡಬೇಡಿ. ನನ್ನ ಜೊತೆ ಬರ್ತಾನೆ ಗುಡ್ ಬಾಯ್. ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾನೆ, ಫ್ಲಫಿ ಆಗಿದ್ದಾನೆ. ನೋಡಿ ಇದು ಫುಟ್ಕಲ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಈ ರೂಟಲ್ಲಿ ಆಫ್ ರೋಡಿಂಗ್ ಬರುತ್ತೆ, ನೆಕ್ಸ್ಟ್ ಲೆವೆಲ್ಲು ಸ್ಟೀಪ್ ಇದೆ. ಬಟ್ ಅದು ಆವಾಗಲೇ ತೋರಿಸ್ಕೊಳಕ್ಕಾಗಿಲ್ಲ, ಜೋಶಲ್ಲಿ ಹತ್ತಿಸ್ಬಿಟ್ವಿ. ಈ ಟೈಮ್ ನಿಮ್ಗೆ ತೋರಿಸ್ಕೊಡೋಣ ಅಂದ್ಬಿಟ್ಟು. ಗೈಸ್ ನೋಡಿ ಹೆಂಗಿದೆ ಸ್ಟೀಪ್ ಸ್ಲೋಪು. ಆ ಕಡೆ ಹತ್ಸೋದು ಮಜಾ ಇರೋದು. ಫಸ್ಟ್ ಗೇರಲ್ಲಿ ಹಾಕ್ಬಿಟ್ಟು ಜುಯ್. ಫಸ್ಟ್ ಗೇರಲ್ಲಿ ಇದೆ. ಇವಾಗೂ ಅಷ್ಟೇ ಫಸ್ಟ್ ಗೇರಲ್ಲಿ ಹಿಡಿಸ್ತಿರೋದು. ಮೊಮೆಂಟಮ್ ಇರಬೇಕು. ರೆಡಿನಾ? ಫಾಸ್ಟಾಗಿ ಹೋಗ್ಬೇಕು. ಓಕೆ ಡನ್. ಸೊ ನಮ್ಮ ಫೈನಲ್ ಲೇ ಲದಾಖ್ ಟ್ರಿಪ್ ಡೆಸ್ಟಿನೇಷನ್ ಬಂದು ಶಿಂಕುಲಾ ಪಾಸ್. ಸೊ ನಾವು ಶಿಂಕುಲಾ ಪಾಸ್ ಅಪ್ರೋಚ್ ಆಗ್ತಿದ್ದೀವಿ, ನೋಡ್ಬೋದು ಇಲ್ಲಿ. ಹಿಂಗೆ ಹೋಗ್ತಾ ನಿಮಗೆ ಶಿಂಕುಲಾ ಪಾಸ್ ಬರುತ್ತೆ. ಸೊ ಶಿಂಕುಲಾ ಪಾಸಿಂದ ಮನಾಲಿ ಕಡೆ ಎಕ್ಸಿಟ್ ಆಗೋದು. ಸೊ ಏನು ಇಲ್ಲಿ ನಿಲ್ಸಿದ್ದೀನಿ ಅಂತ ನೋಡ್ತಿದ್ದೀರಾ, ಆ ಸ್ಟ್ರಕ್ಚರ್, ಆ ಮೌಂಟೇನ್ ನಿಮ್ಗೆ ಏನು ಕಾಣಿಸ್ತಿದೆ ಅಲ್ಲಿ, ಅದು ಬಂದು ಗೊಂಬೋ ರಂಜನ್ ಅಂತಾರೆ. ಗೊಂಬೋ ತುಂಬ ಫೇಮಸ್ಸು. ಇನ್ಸ್ಟಾಗ್ರಾಮ್ ರೀಲ್ಸಲ್ಲಂತೂ ತುಂಬ ಸತಿ ನೋಡಿರ್ತೀರಾ. ಆ್ಯಂಡ್ ಐ ಆಮ್ ಇಯರ್, ಬಟ್ ನಾಟ್ ಎಕ್ಸಾಕ್ಟ್ಲಿ ನಿಯರ್. ಗೊಂಬೋ ರಂಜನ್ಗನ ಒಂದು 5 ಕಿಲೋಮೀಟರ್ಸ್ ಹಿಂದಕ್ಕೆ BRO ಕ್ಯಾಂಪ್. BRO ಅಂದರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಕ್ಯಾಂಪಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ವರ್ಕ್ ಮಾಡ್ತಿದ್ದಾರೆ. ಸೊ ಎಂಥ ಆಪರ್ಚುನಿಟಿ ಸಿಕ್ಕಿದೆ ಅಂದರೆ ಅವ್ರನ್ನ ಮೀಟ್ ಮಾಡಿ ಅವ್ರನ್ನ ಇದು ರೋಡ್ ಕನ್ಸ್ಟ್ರಕ್ಷನ್ ಹೆಂಗೆ ಮಾಡ್ತಾರೆ, ಎಕ್ಸ್ಕವೇಷನ್ ಹೆಂಗೆ ಮಾಡ್ತಾರೆ, ಸ್ನೋ ಕಟಿಂಗ್ ಹೆಂಗೆ ಮಾಡ್ತಾರೆ ಎಲ್ಲ ಹೇಳ್ತಿದ್ರು. ಎಷ್ಟು ಮಾಹಿತಿ ಕೊಟ್ಟಿದ್ದಾರೆ ಅಂದರೆ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಕೇಳೋದಕ್ಕೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ ಫ್ರೆಂಡು ಸೂರ್ಯ ಅಂತ, ಇವರು ಬೆಂಗಳೂರವರೇ, ಜಯನಗರು. ಸೊ ಇವ್ರು ಇವಾಗ ನಮ್ಮನ್ನು ಸ್ವಲ್ಪ ರೌಂಡ್ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಹೋಗಿ ಸ್ವಲ್ಪ ಸುತ್ತಾಡ್ಕೊಂಡು ನಿಮಗೂ ಎಲ್ಲ ತೋರಿಸ್ಕೊಡ್ತೀನಿ. ಓಕೆ, ಸ್ಟೇ ಟ್ಯೂನ್ಡ್. T1 ಬೈಕು ನಮ್ಮ ಗೌತಮ್ ಓಡಿಸ್ತಿದ್ದಾನೆ ಇವಾಗ, KA 51 ಬೈಕು. ಇವ್ರು ನಮ್ಮ ಜೊತೆ ಬರ್ತಾರೆ, ಸೂರ್ಯ ಸರ್. ಗೌತಮ್ ಎಷ್ಟು ಎಕ್ಸೈಟೆಡ್ ಆಗಿರ್ಬೋದು, ಇಲ್ಲಿ ಬಂದು ಬುಲೆಟ್ ಓಡಿಸ್ತಿದ್ದಾನೆ. ಅಲ್ಲಿ ನೋಡಿ ಈ ವ್ಯೂ ನೋಡಿ, ಇದು ತುಂಬ ಹೇಳ್ದಂಗೆ ತುಂಬ ಫೇಮಸ್ ಪೀಕು. ಈ ಮೌಂಟೇನ್ ನಾನು ತುಂಬ ನೋಡ್ತೀರಾ ರೀಲ್ಸಲ್ಲಿ, ಗೊಂಬೋ ರಂಜನ್ ಅಂದ್ಬಿಟ್ಟು. ನೋಡಿ ಹೆಂಗಿದೆ ವ್ಯೂ ನೋಡಿ ಇದ್ರದ್ದು. ಥ್ಯಾಂಕ್ಸ್ ಟು ನಮ್ಮ ಸೂರ್ಯ ಬಾಯಿ, ಬುಲೆಟ್ ಓಡಿಸ್ದಂಗೆ ಆಯಿತು. ಬೈಕ್ ಓಡಿಸ್ಬಿಟ್ಟಿದ್ದೀನಿ, ಇಲ್ಲ ರಾಕ್ ಟ್ರಿಪ್ಪಲ್ಲಿ ಏನು ಮಾಡಿಲ್ಲ, ಗಾಡಿ ಎಲ್ಲ ಮಾಡಿಬಿಟ್ಟಿದ್ದೀವಿ. ಸೊ ಗೊಂಬರಂಜನ್ ಸೈಟ್ ಹತ್ರ ಇದ್ದೀವಿ. ಇಲ್ಲಿಂದ ನೋಡಿ ಎಂಥ ವ್ಯೂ ಕಾಣಿಸುತ್ತೆ ಗೊಂಬರಂಜನ್ದು. ಸೀರಿಯಸ್ಲಿ ಗೈಸ್, ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಎಲ್ಲ ಥರ ಸರ್ಕ್ಯೂಟು ಮಾಡಿಬಿಟ್ಟಿದ್ದೀವಿ. ಲಿಟ್ರಲಿ ಜೋಜಿಲಾ ಕಡೆಯಿಂದ ಎಂಟ್ರಿ ಆಗೋ, ಶಿಂಕುಲಾ ಕಡೆಯಿಂದ ಎಕ್ಸಿಟ್ ಆಗ್ತಿದ್ದೀವಿ. ನೆಕ್ಸ್ಟ್ ಲೆವೆಲ್. ಫೈನಲ್ ಕ್ರೇಜಿ ಈವೆಂಟ್ ಈಸ್ ಶಿಂಕುಲಾ ಪಾಸ್. ಟಚ್ ಮಾಡ್ತಿದ್ದೀವಿ ನೋಡಿ, ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿದೆ ಶಿಂಕುಲಾ ಪಾಸು. ಬಟ್ ತುಂಬ ಚೆನ್ನಾಗಾಯಿತು. ಜಯನಗರ್ನಿಂದ ನಮ್ಮ ಫ್ರೆಂಡ್ ಒಬ್ಬರು ಇಲ್ಲಿ ಕ್ಯಾಪ್ಟನ್ ಆಗಿ ಅವ್ರನ್ನ ಮೀಟ್ ಮಾಡಿ ಜಸ್ಟ್ ಸ್ವಲ್ಪ ಟೀ ಕಾಫಿ ಕುಡಿದು ಗೊಂಬೋ ರಂಜನ್ ನೋಡಿಕೊಂಡು ಶಿಂಕುಲಾ ಕಡೆ ಹೋಗ್ತಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಇಟ್ ವಾಸ್ ರಿಯಲಿ ನೈಸ್ ಮೀಟಿಂಗ್ ಹಿಮ್. ತುಂಬ ಪ್ರೌಡ್ ಮೂಮೆಂಟು ಅಲ್ಲ, ಯಾಕೆಂದರೆ ಆರ್ಮಿನಲ್ಲಿ ಒಬ್ಬರನ್ನ ಮೀಟ್ ಮಾಡೋದು ಇಟ್ ಇಸ್ ಅ ನೈಸ್ ಥಿಂಗ್. ಓಕೆ ಮಾಡ್ಕೊ. ಏನು ಅದನ್ನ ಕಿತ್ಬಿಟ್ಟು ಸ್ನೋಯಿಂದ ನೋಡಿ, ಬೇಡ ಚಳಿ ಇರುತ್ತೆ.
ಸರಿ ನಡ್ರಿ ನಡ್ರಿ ಬಂದ ನಡ್ರಿ. ಪವರ್ ತಗೊಂತಿಲ್ಲ, ಹೈ ಪಾಸಸ್ ಅಲ್ಲ, ಸ್ವಲ್ಪ ಸ್ಲೋ ಪವರ್ ತಗೊಳೋದು. ಏನ್ ಎಕ್ಸೈಟ್ಮೆಂಟ್ ಗೌತಮ್ಗೆ, ಒಳಗಡೆ ಬೀಳ್ಸ್ಬಿಟ್ಟ. ನೋಡಿ ಸೈಡಲ್ಲಿ ನೋಡಿ, ಸೈಡಲ್ಲಿ ಇದೆಲ್ಲ, ಇದನ್ನ ಕಿತ್ಬಿಟ್ಟಿದ್ದು. ಟೆನ್ ಫೀಟ್ ಸ್ನೋ, 10 ಫೀಟ್ ಅಲ್ಲ, ಇನ್ನೂ ಜಾಸ್ತಿನೇ ಇದೆ ಇದು. ಮೈ ಗಾಡ್, ಶಿಂಕುಲಾನೇ ಆಕ್ಚುಲಿ ತುಂಬಾ ಇಷ್ಟು ಸ್ನೋ ಇರೋದಲ್ಲ, ಸಕ್ಕದಾಗಿದೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಏನ್ ಕ್ರೇಜಿ ಇದೆ ಗೈಸ್ ಇದು. ವಾವ್, ಸೀರಿಯಸ್ಲಿ ಸೂಪರ್ ಆಗಿದೆ ಶಿಂಕುಲಾ ಪಾಸ್. ಚಲ ಬಿಡಿದೆ ಗೈಸ್ ಇದು ಶಿಂಕುಲಾ ಪಾಸು. ಡೆಲ್ಲಿಯಿಂದ ತುಂಬಾ ಅಪ್ರೋಚಬಲ್ ಅಲ್ಲ, ಹಿಮಾಚಲ್ ಮನಾಲಿಯಿಂದ ಜಸ್ಟ್ ಅರೌಂಡ್ 2 hours ಜರ್ನಿ ಅಷ್ಟೇ. ಸೊ ಜನ ಜಾಸ್ತಿ ಇದ್ದಾರೆ ಇಲ್ಲಿ, ಬಟ್ ಕ್ರೇಜಿ ಇದೆ ಸ್ಪಾಟ್ ಅಂತೂ, ಕ್ರೇಜಿ ಇದೆ. ನಿಮ್ಗೆ ಹೇಳ್ದಂಗೆ ಶಿಂಕುಲಾ ತುಂಬಾ ತುಂಬ ಕ್ರೌಡ್ ಆಗಿಬಿಟ್ಟಿದೆ ಗೈಸ್. ಇಷ್ಟು ಕ್ರೌಡ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ಗೌತಮ್ ಬೇಗ ಬಾ. ಹಾಂ, ಬಟ್ ಹತ್ಸವಾಗ ಒಂದು ಸ್ಪಾಟಲ್ಲಿ ಸರಿಯಾಗಿತ್ತು, ಬರೀ ಮಣ್ಣು ರೋಡು, ಮಣ್ಣು, ಸ್ನೋ, ನೀರು. ಬಟ್ ಎಸ್ ಕ್ರಾಸ್ ಎಲ್ಲೂ ಕೈ ಕೊಟ್ಟಿಲ್ಲ ಗೈಸ್, ಎಲ್ಲೂ ಕೈ ಕೊಟ್ಟಿಲ್ಲ. ಆ ಥರ ಹತ್ತಿದೆ ಸೀರಿಯಸ್ಲಿ. ಎಷ್ಟು ಪ್ರೌಡ್ ಮೂಮೆಂಟ್ ಗೊತ್ತಾ, ಎಸ್ ಕ್ರಾಸಲ್ಲಿ ಇಷ್ಟೆಲ್ಲ ಟರೇನ್ಸ್ ನಾವು ಮಾಡ್ತಿದ್ದೀವಿ ಅಂದರೆ. ಒಂದು ಫೋಟೋ ಬರುತ್ತೆ ಶಿಂಕುಲಾ ಪಾಸ್ದು, ಆ ಪಾಸ್ ಹತ್ರ ಹೋಗ್ಬಿಟ್ಟು ಫೋಟೋ ತೊಗೊಂಡು ಎಕ್ಸಿಟ್ ಆಗೋಣ, ಸರಿನಾ? ಅದಕ್ಕೆ ಇಲ್ಲಿ ಬಂದಿರೋದು. ನೋಡಿ ಹೆಂಗಿದೆ ಇದು, ನೋಡಿ ಇದು ಶಿಂಕುಲಾ ಪಾಸು, 16,580 ಫೀಟ್. ನೋಡ್ಕೊಂಬಿಡಿ. ಸೊ ಈ ಪಾಸನ್ನು ನಾವು ಕವರ್ ಮಾಡಿದ್ದೀವಿ ಈ ಟ್ರಿಪ್ಪಲ್ಲಿ. ಫೋಟೋಸ್ ತೊಗೊಂಡು ಹೋಗೋಣ. ಸೊ ನೋಡಿದ್ರಲ್ಲ ಶಿಂಕುಲಾ ಪಾಸು, ದಿಸ್ ಇಸ್ ದ ಲಾಸ್ಟ್ ಪಾಸ್ ನಾವು ಕ್ರಾಸ್ ಮಾಡೋದು. ರೋಟಾಂಗ್ ಪಾಸ್ ಎಲ್ಲ ಇದೆ, ಬಟ್ ಅದೆಲ್ಲ ತುಂಬ ಈಸಿ ಗೈಸ್. ರೋಟಾಂಗ್ ಅಟಲ್ ಟನಲ್ಲು ಇದೆಲ್ಲ ಕ್ರಾಸ್ ಮಾಡ್ಕೊಂಡು ಹೋಗ್ತೀವಿ. ಬಟ್ ಇದು ನಮ್ಮ ಟ್ರಿಪ್ಪನ್ನ ಲಾಸ್ಟ್ ಫೈನಲ್ ಪಾಸ್. ಹೋಗ್ತಾ ಮನಾಲಿ ಕಡೆ ನಿಮಗೆ ಟೋಟಲ್ ಬೆಂಗಳೂರು ರೀಚ್ ಆಗೋದು, ನಂಬರ್ ಆಫ್ ಡೇಸು ಎಲ್ಲ ತೋರಿಸ್ಕೊಡ್ತೀನಿ. ಕಾಸ್ಟು ಎಲ್ಲನೂ ಈ ವ್ಲಾಗ್ ಇಲ್ಲೇ ಇನ್ನೊಂದು ಕೆಲವೇ ನಿಮಿಷಕ್ಕೆ ಎಂಡ್ ಆಗುತ್ತೆ. ಸೊ ಎಲ್ಲ ತೋರಿಸ್ಕೊಟ್ಬಿಟ್ಟು ನಿಮ್ಗೆ ಎಂಡ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್, ಎಂಜಾಯ್ ಮಾಡಿ. ಶಿಂಕುಲಾ ಪಾಸ್ಗೆ ರೂಟ್ ಹೆಂಗಿರುತ್ತೆ ಅಂತ ನೋಡ್ತಿದ್ರಲ್ಲ, ನಮ್ಮ ಬಾಯ್ಸ್ ಎಲ್ಲ ನೋಡ್ತಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಅವ್ರ ಕಾರ್ಗಳನ್ನ ಇಲ್ಲಿ ತರ್ಬೋದಾ ಇಲ್ವಾ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇದನ್ನ ನೋಡಿದ್ರೆ ನೋಡಿ ಹಿಂಗಿರುತ್ತೆ, ಕಷ್ಟನೇ ಕಾರ್ಗಳು ತರೋದು. ಲೋ ಬಂತು, ಒಂದು ಹೊಂಡಾ ಸಿಟಿ ಬಂತು, ಬಟ್ ಮಾಡಿಫೈಡ್ ಕಾರ್ಸ್ ತರೋದು ಕಷ್ಟ ಗೈಸ್. ಲೋ ಪ್ರೊಫೈಲ್ ಟೈರ್ಸ್ ಇರೋದು ಸ್ವಲ್ಪ ಕಷ್ಟನೇ ಈ ಸ್ಪಾಟ್ಸಲ್ಲಿ ತೊಗೊಂಬರೋದು. ಬಾಯ್ಸ್ ಯಾರಾದರೂ ನೋಡ್ತಿದ್ರೆ, ಅವ್ರು ಏನಾದರೂ ಲದಾಖ್ ಬರಬೇಕು ಅಂತ ಕೇಳ್ತಿದ್ರೆ, ನೋಡಿ ಇಲ್ಲಿ ಈ ಥರ ಇರುತ್ತೆ ಟರೈನ್ಸು. ನೀವು ಡಿಸೈಡ್ ಮಾಡ್ಕೊಳ್ಳಿ ಕಾರ್ಗಳನ್ನೆಲ್ಲ ತೊಗೊಂಬರ್ಬೋದಾ ಅಂತ, ನಿಮ್ಮ ಇಷ್ಟ. ತೋರಿಸೋದು ನನ್ನ ಡ್ಯೂಟಿ, ನನ್ನ ಕರ್ತವ್ಯ, ನಾನು ತೋರಿಸ್ತಿದ್ದೀನಿ. ಇವಾಗ ನನ್ನ ಎಸ್ಕ್ರಾಸು ಆ ಸ್ಪಾಟಲ್ಲಿ ಹೋಗ್ಬೇಕು, ಹೆಂಗೆ ಹೋಗುತ್ತೋ ಗೊತ್ತಿಲ್ಲ, ನೋಡಬೇಕು. ಗೌತಮ್ ಸ್ವಲ್ಪ ಫೋನ್ ಇಟ್ಕೊಳ್ಳಿ, ನೋಡೋಣ. ವಿಡಿಯೋ ಶೂಟ್ಗಳಿಗಂತೂ ಕಡಿಮೆ ಇಲ್ಲ ಇಲ್ಲಿ. ಫುಲ್ಲು ಹಚ್ಬಿಟ್ಟಿದ್ದಾರೆ ಮೇಲವರೆಗೂ. ಮೇಲವರೆಗೂ ನೋಡಿ, ಇಲ್ಲಿ ಫಾರ್ಚುನರ್ ಕೂಡ ಇದಾಗ್ತಿದೆ. ಸ್ಟ್ರೀಟ್ ಸ್ಲೋ ಟಚ್ ಆಯ್ತು. ಬೆಂಗಳೂರಿನಲ್ಲಿರೋದು ಟ್ರಾಫಿಕ್ ಸಾಲದೆ, ಇಲ್ಲಿ ನೋಡಿ ಟ್ರಾಫಿಕ್ಕು. ಅಯ್ಯೋ ನನ್ನ ಮಕ್ಕಳು ಏನ್ ಮಾಡ್ತಾವ್ರಪ್ಪ ಇಲ್ಲಿ. ಫುಲ್ಲು ಕಮರ್ಷಿಯಲೈಸ್ ಮಾಡಿಬಿಟ್ಟು ನೋಡಿ ಇವರು. ಏನೊಂಚೂರು ಲಿಟ್ರಲಿ ಇಲ್ಲಿ ಕಾಮನ್ ಸೆನ್ಸ್ ಇಲ್ಲ. ನೋಡಿ ಇಲ್ಲಿ ಫೈಟ್ ನೋಡಿ. ಏನು ಆರ್ಗ್ಯೂ ಮಾಡ್ತಾವ್ರಂದ್ರೆ, ಅವನು ಅಲ್ಲಿ ನಿಲ್ಸಿದ್ನಂತೆ, ನಾವು ಹೋಗೋ ಕಾರುಗಳು ನೋಡ್ಕೊಂಡು ಹೋಗ್ಬೇಕಾಗಿತ್ತಂತೆ. ಅವನದು ಪಾರ್ಕಿಂಗ್ ಅಂತೆ ಅರ್ಬೇನಿಯದು. ಇವ್ರುಗಳು ಲೆಫ್ಟ್ ಸೈಡಲ್ಲಿ ಪಾರ್ಕ್ ಮಾಡಿದ್ದಾರೆ, ನಾವು ರೈಟ್ ಸೈಡಲ್ಲಿ ಪಾರ್ಕ್ ಮಾಡ್ಬೋದು ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಕರೆಕ್ಟಾ? ಲೆಫ್ಟ್ ಸೈಡ್ ಪಾರ್ಕ್ ಮಾಡಿದ್ರೆ ಎಲ್ಲರೂ ಲೆಫ್ಟ್ ಸೈಡೇ ಪಾರ್ಕ್ ಮಾಡಲಿ, ಯೂನಿಯನ್ ರೈಟ್ ಸೈಡಲ್ಲಿ ಬಂದು ಡಾನ್ ಥರ ಪಾರ್ಕ್ ಮಾಡೋದು ಅದು ಕರೆಕ್ಟೇ. ನಾರ್ತಲ್ಲಿ ಎಲ್ಲ ಡಾನ್ಗಳೇ ಅನ್ಕೊಳ್ಳಿ, ಡಾನ್ಗಳು ಇಲ್ವಾ ಗೈಸ್? ಏನು ಒಫೆನ್ಸ್ ತಗೊಂಬೇಡಿ, ಜಸ್ಟ್ ಜೋಕ್ ಅಷ್ಟೇ, ಸುಮ್ಮನೆ ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಂಬೇಡಿ. ಹೋಗ್ತವ್ರೆ, ಅರ್ಬೇನಿ ಅವ್ರು ತೆಗಿತಿದ್ದಾರೆ.
ನೋಡೋಣ ಇದು ಎಷ್ಟೊತ್ತಾಗುತ್ತೋ. ಆಯಿತು, ಒಂದು ಆಲ್ಮೋಸ್ಟ್ 15-20 ಮಿನಿಟ್ಸ್ ಆಯಿತು. ಟ್ರಾಫಿಕಲ್ಲಿ ಸಿಗಾಕೊಂಡಿದ್ದೀವಿ. ಬೆಂಗಳೂರು ಥರ ಟ್ರಾಫಿಕ್ ನೋಡೋಕೆ ಮನಾಲಿವರೆಗೂ ಬಂದಿದ್ದೀವಿ. ನೋಡಿ ಏನು ಕತೆ. यार कम डम करना गाड़ी में बार बार गाड़ी क्रॉस हो रही है. ಸೊ ಫೈನ್ ಕಟ್ಟಿದಾಯಿತು. ಪೊಲೀಸ್ ಹಿಡ್ದಿದ್ರು ಗೈಸ್. ಓವರ್ ಸ್ಪೀಡಿಂಗ್ 50 ಸ್ಪೀಡ್ ಲಿಮಿಟ್ ಅಂತೆ. ನಾನು 17ನಲ್ಲಿದ್ದೀನಿ. ಬಿಡೋಕ್ಕೆ ಆಗಲ್ಲ ಅಂದರು. ಲೈಸೆನ್ಸ್ ಸಸ್ಪೆಂಡ್ ಮಾಡ್ತೀನಿ ಅಂದರು. ಗೊತ್ತಿಲ್ಲ ಮಾಡ್ಬೋದಾ ಓವರ್ ಸ್ಪೀಡಿಂಗ್ಗೆ ಫಸ್ಟ್ ಟೈಮ್ ಅಂತ. ಸಸ್ಪೆಂಡ್ ಮಾಡಿಲ್ಲ, ಆನ್ಲೈನ್ ಫೈನ್ ಹಾಕಿ ಕಳಿಸಿದ್ದಾರೆ. ಸೊ ನಾನು ನನ್ನ ಪೇ ಮಾಡ್ಕೊಬೇಕು. ಇವಾಗೆಲ್ಲ ಗೊತ್ತಲ್ಲ, ಏನಾಗೋದು ಪಾರಿವಾಹನ್ ಆ್ಯಪಲ್ಲಿ ಇವಾಗೆಲ್ಲ ರಿಫ್ಲೆಕ್ಟ್ ಆಗಿಬಿಡುತ್ತೆ. ಸೊ ಆನ್ಲೈನ್ ಪೇ ಮಾಡ್ಕೊಬೋದು. ಓವರ್ ಸ್ಪೀಡಿಂಗ್ ಜಸ್ಟ್ ಬೈ 20 ಕಿಲೋಮೀಟರ್ಸ್. ಬ್ಯಾಡ್ ಲಕ್. ಕಮ್ ಟು ಹಿಮಾಚಲ್ ಪ್ರದೇಶ್. ಸೊ ಶಿಂಕುಲ ಎಲ್ಲ ದಾಟ್ಕೊಂಡು ಪೊಲೀಸ್ ಫೈನ್ ಕಟ್ಕೊಂಡು ಹಿಮಾಚಲ್ ಪ್ರದೇಶ್ ಎಂಟ್ರಿ ಆಗಿದೆ. ಇಲ್ಲಿಂದ ಸ್ಟ್ರೈಟ್ ಮನಾಲಿ, ಸಾರಿ ಅಟಲ್ ಟನಲಿಂದ ಮನಾಲಿಯಿಂದ ಬ್ಯಾಕ್ ಹೋಮ್ ಗೈಸ್, ಕಮಿಂಗ್ ಬ್ಯಾಕ್ ಹೋಮ್. ಹಿಮಾಚಲ್ ಎಂಟರ್ ಆದಮೇಲೆ ನಿಮಗೆ ಲ್ಯಾಂಡ್ಸ್ಕೇಪೇ ಬೇರೆ ಥರ ಇರುತ್ತೆ. ತುಂಬ ಗ್ರೀನರಿ ಪ್ಲಸ್ ಸ್ನೋ ಈ ಥರ. ನೋಡಿ ಎಷ್ಟೊಂದು ಜನ ಫೋಟೋಸ್ ತೊಗೊಂತಿದ್ದಾರೆ. ಹಿಮಾಚಲ್ ಒಂಥರ ಬ್ಯೂಟಿಫುಲ್ ಲೊಕೇಶನ್. ಜಸ್ಟ್ ಏನು ಅಂದರೆ ಇಟ್ ನಾಟ್ ಹೈ ಆಲ್ಟಿಟ್ಯೂಡ್ ಲೈಕ್ ಲದಾಖ್. ಸ್ಪಿಟಿ ವ್ಯಾಲಿ ಇದೆ. ಸ್ಟಿಲ್ ಲದಾಖ್ ಅನ್ನೋದು ಎಕ್ಸ್ಟ್ರೀಮ್ಲಿ ಹೈ ಆಲ್ಟಿಟ್ಯೂಡ್. ಅಲ್ಲಿ ಸಿಟಿ ಇಲ್ಲ, ಲೇ ಸಿಟಿ ಕೂಡ ಅಷ್ಟೇ ತುಂಬ ಆಲ್ಮೋಸ್ಟ್ ಒಂದು 14,000 ಫೀಟಲ್ಲಿ ಇರುತ್ತೆ. ಸೊ ಆ ಥರ ಆಲ್ಟಿಟ್ಯೂಡ್ನಲ್ಲಿ ಇರಬೇಕು ಅಂದರೆ ನಮಗೆ ಫಸ್ಟು ನಾವು ಅಕ್ಲಮೆಟೈಸ್ ಆಗಬೇಕಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಫೈನಲಿ ಮನಾಲಿಗೆ ಮುಂಚೆ ಟ್ರಾಫಿಕ್ ಇಷ್ಟಿದ್ದು. ಮೈ ಗಾಡ್. ಹಂಗಿಂದ ಓಕೆ ಅಲ್ಲಿಂದ ಹಿಂಗೆ ಬಿದ್ದಿರೋದೇ ಕ್ರೈನಾ? ಓ ಮೈ ಗಾಡ್. ಪೀಸ್ ಆಗ್ಬಿಟ್ಟಿದೆ ಕ್ರೈನು. ಓ ವೀಲು ಇಲ್ಲ ಗುರು, ಸರಿಯಾಗಿ ಬಿದ್ದಿದೆ. ಏನು ಆಕ್ಸಿಡೆಂಟ್ ಇದು? ಅದಕ್ಕಿಷ್ಟು ಟ್ರಾಫಿಕ್ಕು. ಆಲ್ಮೋಸ್ಟ್ ನಿಯರ್ಲಿ 1 hour ವೆಯ್ಟ್ ಮಾಡಿದ್ದೀವಿ ಅಟಲ್ ಟನಲ್ ಆದಮೇಲೆ. ಬ್ಯಾಡ್ ಆಕ್ಸಿಡೆಂಟ್. ಡೇ 12 ಹಿಮಾಚಲಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಸ್ಟ್ರೈಟ್ ಟು ಡೆಲ್ಲಿ. ಅದಾದಮೇಲೆ ಎಲ್ಲರಿಗೂ ಹೋಗ್ತೀವೋ ಗೊತ್ತಿಲ್ಲ. ಹೋಗಿ ಸ್ಟೇ ಮಾಡಿ ಅಲ್ಲಿಂದ ಬೆಂಗಳೂರು. ಸೊ ಗೈಸ್, ಡೇ 13 ಇವತ್ತು. ನಾವಿದ್ದೀವಿ ಝಾನ್ಸಿ, ಉತ್ತರ ಪ್ರದೇಶ್. ಸೊ ನಾವು ರಿಟರ್ನ್ ಬರ್ತಾ ಶಿಂಕುಲ ಪಾಸ್, ಮನಾಲಿಯಿಂದ ಡೌನ್ ಬಂದು ಚಂಡೀಗಢದಿಂದ ಡೆಲ್ಲಿಯಿಂದ ಈ ಕಡೆ ಇದು ಬೇರೆ ರೂಟು ಟುವರ್ಡ್ಸ್ ನಾಗ್ಪುರ್, ಹೈದ್ರಾಬಾದ್ ಈ ಸೈಡಿಂದ ರಿಟರ್ನ್ ಬರ್ಬೋದು. ಸೊ ನಾವು ಹೋಗಿದ್ದು ಮಹಾರಾಷ್ಟ್ರ, ಮಧ್ಯಪ್ರದೇಶ್, ರಾಜಸ್ಥಾನ್ ಕಡೆಯಿಂದ ಬರ್ತಿರೋದು ಈ ಕಡೆ ರಿಟರ್ನ್ ಬೇರೆ ರೂಟ್ ಇದು. ಸೊ ಇಲ್ಲಿ ಝಾನ್ಸಿ ಅಂತ ಒಂದು ಲೊಕೇಶನ್ ಇದೆ. ಆ ಸಿಟಿಯಲ್ಲಿ UP ಉತ್ತರ ಪ್ರದೇಶಲ್ಲಿ ಬರುತ್ತೆ ಈ ಸಿಟಿ. ಬಾರ್ಡರ್ ಆ್ಯಕ್ಚುಲಿ UP, ಮಧ್ಯಪ್ರದೇಶ, ರಾಜಸ್ಥಾನ್ಗೆಲ್ಲನೂ ಹತ್ರ ಈ ಪರ್ಟಿಕ್ಯುಲರ್ ಪ್ಲೇಸು. ಸೊ ಅಲ್ಲಿದ್ದೀವಿ. ಸೊ ಇವತ್ತು 13th ಡೇ. ಸೊ ಪ್ರಾಬ್ಲಿ 14th ಡೇ ಅಷ್ಟೊತ್ತು ನಮ್ಮ ಮನೆಯಲ್ಲಿ ಇರ್ತೀವಿ. ವಿಚ್ ಇಸ್ ನನ್ನ ಪ್ರಕಾರ 14 ಡೇಸು ಲದಾಖ್ ಹೋಗಿ ಬರೋದು ಅಂದರೆ ಒಳ್ಳೆ ಗುಡ್ ನಂಬರ್ ಆಫ್ ಡೇಸ್. ಅಂದರೆ ತುಂಬ ರೀಸನಬಲ್ ಟೈಮಲ್ಲಿ ಒಳ್ಳೆ ಸ್ಕೆಡ್ಯೂಲ್ಡ್ ಪ್ಲ್ಯಾನ್ ಅಂತ ಹೇಳ್ಬೋದು. ಸೊ ಇಲ್ಲಿಂದ ರಿಟರ್ನ್ ಆಗ್ತಿದ್ದೀವಿ. ಹೋಗ್ತಾ ಹಂಗೆ ವ್ಲಾಗ್ ಮಾಡ್ತೀನಿ. ಮೇ ಬಿ ಹೈದ್ರಾಬಾದಲ್ಲಿ ಸ್ಟಾಪ್ ಮಾಡ್ಬೋದು, ತೋರಿಸ್ಕೊಡ್ತೀನಿ. ಲಾಸ್ಟಲ್ಲಿ ನಿಮಗೆ ಟೋಟಲ್ ಕ್ಯಾಲ್ಕುಲೇಷನ್ಸು. ಪೆಂಚ್ ನ್ಯಾಷನಲ್ ರಿಸರ್ವ್ ನೋಡಿ. ನಾನು ಹೇಳಿದೆಲ್ಲ ಫ್ಲೈಓವರ್ ಮೇಲೆ ಹೋಗೋ ಥರ ಇರುತ್ತೆ ಅಂತ. ಇದೆಲ್ಲ ಫಾರೆಸ್ಟು. ನಾವು ಫ್ಲೈಓವರ್ ಮೇಲೆ ಹೋಗೋ ಥರ ಇದೆ. ಸ್ವಲ್ಪ ಗ್ರೌಂಡ್ ಲೆವೆಲ್ಗೂ ಇದೆ. ಕೆಲವೊಂದು ಟೈಮ್ ಫ್ಲೈಓವರ್ ಮೇಲೆ ಹೋದಂಗೆ ಇರುತ್ತೆ. ಆ ಥರ 40 ಕಿಲೋಮೀಟರ್ಸ್ ಅಷ್ಟೇ. ಬಟ್ ಬ್ಯೂಟಿಫುಲ್ ಆಗಿದೆ ರೋಡು. ಫೈನಲಿ ಡೇ 14 ಹೈದ್ರಾಬಾದಲ್ಲಿ ಹಾಲ್ಟ್ ಮಾಡಿದ್ವಿ. ಹೈದ್ರಾಬಾದಿಂದ ಸ್ಟ್ರೈಟ್ ಬೆಂಗಳೂರು. ಇವಾಗ ಹೈದ್ರಾಬಾದ್ ಬೆಂಗಳೂರು ಹೈವೇ. ಬೆಳಗ್ಗೆ 6:52 ಹೋಗ್ತಾ ಇದ್ದೀವಿ. ಬೆಂಗಳೂರು ರೀಚ್ ಆಗಿದ ತಕ್ಷಣವೇ ನೋಡಿ ಇವಾಗ ಆಲ್ರೆಡಿ ಎಷ್ಟು ಓಡಿದೆ ಅಂತ. 7,000 ಕಿಲೋಮೀಟರ್ಸ್ ಓಡಿದೆ. ಸೊ ನಮ್ಮ ಟೋಟಲ್ ಟ್ರಿಪ್ಪಿಗೆ ಬಂದವರು 7,500 ಕಿಲೋಮೀಟರ್ಸ್ ಅಷ್ಟೇ. ರೀಚ್ ಆಗಿದ ತಕ್ಷಣ ನಿಮಗೆ ಎಕ್ಸ್ಪೆನ್ಸಸ್ ಎಲ್ಲ ತೋರಿಸ್ಕೊಡ್ತೀನಿ. ಇಷ್ಟು ದಿನ ವೆಯ್ಟ್ ಮಾಡಿ
ಇಷ್ಟು ದಿನ ವೆಯ್ಟ್ ಮಾಡಿ ಬೆಂಗಳೂರು ಎಂಟರ್ ಆಗಿದ ತಕ್ಷಣ ಯಾವ್ದಿದು ಎಂಬಸಿ ಕಾರ್ ಎಂಬಸಿದಾ ಸಿಂಗಾಪುರ್ ಎಂಬಸಿ ಇರ್ಬೇಕು. ಹೌದಾ ವಾವ್ ಎಂಟ್ರಿ ಕೊಟ್ಟಿದ ತಕ್ಷಣನೇ ನೆಕ್ಸ್ಟ್ ಲೆವೆಲ್ ಕಾರ್ ಯಾವ್ದಪ್ಪ ಇದು ಕಾರು ನೋಡೋಕ್ಕೂ ಚೆನ್ನಾಗಿದೆ. Hyundai Genesis ಹೌದು ಲೋಗೋನು ಹಂಗೆ ಇದೆ. ವಾವ್ Hyundai Genesis ಹೌದು ಚೆನ್ನಾಗಿದೆ. ಅದೇನೆ ವಾವ್ ಚೆನ್ನಾಗಿದೆ ಆಕ್ಚುಲಿ Hyundai Genesis ಅಂದ್ರೆ Hyundai ಅಲ್ಲಿ ಲಕ್ಸುರಿ ಸೆಗ್ಮೆಂಟ್ ಇದು. ಟೊಯೋಟಾ ಲೆಕ್ಸಸ್ ಇದ್ದಂಗೆ ಹಂಗೆ ಗೈಸ್ ನೋಡಿ ಸ್ಟ್ರೈಟ್ ಬೆಂಗಳೂರು ಬಂದಿದ ತಕ್ಷಣ ಐಟಮ್ಸ್ ಎಲ್ಲ ಮನೆಯಲ್ಲಿ ಇಟ್ಬಿಟ್ಟು ಕಾರ್ನ ವಾಶಿಗೆ ತಂದಿದ್ದೀನಿ. ಜಸ್ಟ್ ನೋಡಿ ಯಾವ ಕಂಡೀಷನಲ್ಲಿದೆ ಕಾರು ಅಂದ್ಬಿಟ್ಟು. ಈ ಕಾರ್ ತೋರಿಸುತ್ತೆ ಲದಾಖ್ ಹೋಗಿ ಬಂದಿರೋ ಪ್ರೂಫು. 7,500 ಕಿಲೋಮೀಟ್ರ್ ಯಾವ ಥರ ಇದೆ ನೋಡಿ. ಸೊ ಮನೆ ಹತ್ರ ಬಂದು ಕಾರ್ ಪಾರ್ಕ್ ಮಾಡಿದೆ. ಟೋಟಲ್ ನಂಬರ್ ಆಫ್ ಕಿಲೋಮೀಟರ್ 7,607. ಸೊ ದಿಸ್ ಇಸ್ ದ ಟೋಟಲ್ ನಂಬರ್ ಆಫ್ ಕಿಲೋಮೀಟರ್ಸ್ ನಾವು ಅಪ್ ಆ್ಯಂಡ್ ಡೌನ್ ಮಾಡಿರೋದು ಲದಾಖ್ಗೆ. ಹೋಗೋ ಟೈಮು ನಾವು ಯೂಸ್ ಮಾಡಿದ ರೂಟ್ ಬಂದು ಮಹಾರಾಷ್ಟ್ರ, ಧೂಲೆ, ಇಂಡೋರ್, ಡೆಲ್ಲಿ, ಶ್ರೀನಗರು. ಬರೋವಾಗ ರಿಟರ್ನ್ ಬಂದಿದ್ದು ನಾವು ಡೆಲ್ಲಿ, ಆಗ್ರಾ, ನಾಗ್ಪುರ್, ಹೈದ್ರಾಬಾದ್ ಆ್ಯಂಡ್ ಬ್ಯಾಂಗ್ಳೂರ್. ಸೊ ಈ ರೂಟಲ್ಲಿ ಸೊ ಇಟ್ ಇಸ್ ಅ ಡಿಫ್ರೆಂಟ್ ರೂಟ್. ಈ ಕಡೆ ಹೋಗಿ ಈ ಕಡೆಯಿಂದ ಬಂದಿದ್ದೀವಿ ಡೆಲ್ಲಿಯಿಂದ. ಸೊ ಟೋಟಲ್ 14 ಡೇಸ್ ಟ್ರಿಪ್ ಇದ್ದಿದ್ದು. ಫಸ್ಟು ಡೇ 1, ಡೇ 2, ಡೇ 3 ಬಂದು ಶ್ರೀನಗರ್ ತಲುಪಿದ್ವಿ. ಡೇ 4 ಶ್ರೀನಗರ್ ಲೋಕಲ್ ಸೈಟ್ ಸೀಯಿಂಗ್ ಮಾಡಿದ್ವಿ, ಪಹಲ್ಗಾಮು, ಗುಲ್ಮಾರ್ಗು. ಡೇ 5 ಶ್ರೀನಗರ್ ಟು ಲೇ. ಡೇ 6 ಲೇನಲ್ಲಿ ಅಕ್ಲೆಮೆಟೈಸ್ ಆದ್ವಿ. ಡೇ 7 ಕಾರ್ದುಂಗ್ಲ ನೂಬ್ರಾ ವ್ಯಾಲಿ. ಡೇ 8 ನೂಬ್ರಾ ವ್ಯಾಲಿ ವಯಾ ಪ್ಯಾಂಗಾಂಗ್ ಲೇಕ್ ಟು ಹಾನ್ಲೆ. ಡೇ 9 ಉಮ್ಲಿಂಗ್ಲಾ ಟಾಪ್ ಥ್ರೂ ಫಟೀಲಾ ಪಾಸ್ ಆ್ಯಂಡ್ ಬ್ಯಾಕ್ ಟು ಹಾನ್ಲೆ ಬಂದು ನಾವು ಅದೇ ಸೇಮ್ ಡೇ 9 ವಿ ಹ್ಯಾವ್ ಕಮ್ ಬ್ಯಾಕ್ ಟು ಲೇ. ಸೊ ಡೇ 10 ಲೇ ಸಿಟಿ ವಯಾ ಚಿಲ್ಲಿಂಗ್ ಪೂರ್ಣೆ ಅಂತ ಒಂದು ವಿಲೇಜ್ ಬರುತ್ತೆ, ಪೂರ್ಣೆನಲ್ಲಿ ಸ್ಟಾಪ್ ಮಾಡಿದ್ವಿ. ಡೇ 11 ಪೂರ್ಣೆಯಿಂದ ಅದೇ ಗೋಂಬೋರಂಜನ್ ವಯಾ ಶಿಂಕುಲಾ ಪಾಸ್ ಮನಾಲಿ ಹತ್ರ ಬಂದ್ವಿ. ಡೇ 12 ಫ್ರಮ್ ಮನಾಲಿ ಟು ಝಾನ್ಸಿ, UP ಉತ್ತರ ಪ್ರದೇಶ್ ಸೈಡು. ಡೇ 13 ಝಾನ್ಸಿಯಿಂದ ಸ್ಟ್ರೈಟ್ ಹೈದ್ರಾಬಾದು. ಡೇ 14 ಹೈದ್ರಾಬಾದಿಂದ ಬೆಂಗಳೂರು. ದಟ್ ವಾಸ್ ಬೈ ಆಫ್ಟರ್ನೂನ್ ಬಂದುಬಿಟ್ಟಿದ್ವಿ. ಸೊ ಅದಾದಮೇಲೆ ಕಾರ್ ವಾಶ್ ಎಲ್ಲ ಮಾಡಿಸಿದ್ದು. ಸೊ ಇದು ನಮ್ಮ ಟೋಟಲ್ ಐಟಿನರಿ. ಎಕ್ಸ್ಪೆನ್ಸ್ ಎಷ್ಟಾಯಿತು ಅಂತ ಕೇಳ್ತೀರಾ? ಅರೌಂಡ್ ನಮಗೆ ಫ್ಯೂಯಲ್ ಎಕ್ಸ್ಪೆನ್ಸ್ ಅರೌಂಡ್ ಒಂದು 40,000 ಬಂದಿದೆ. ಡೀಸೆಲ್ಲು ಟೋಲ್ ನಿಮ್ಗೆ ಗೊತ್ತು, ಅದು 3,000 ರುಪೀಸ್, 3,000 ಆ್ಯನ್ಯುವಲ್ ಟೋಲ್ ಮಾಡ್ಕೊಂಡ್ರೆ ಅದು ಸಾಕು. ಆ್ಯನ್ಯುವಲ್ ಟೋಲ್ನಲ್ಲಿ ನನಗೆ ಅರೌಂಡ್ 80 ಟೋಲ್ಸ್ ಕಟ್ಟಾಗಿದೆ. ಸೊ ಯು ಕ್ಯಾನ್ ಇಮ್ಯಾಜಿನ್ ಅರೌಂಡ್ 40 ಈಚ್ ಸೈಡ್ 80 ಟೋಲ್ಸ್ ಕಟ್ಟಾಗಿದೆ. ಕೆಲವೊಂದು ನ್ಯಾಷನಲ್ ಹೈವೇ, ಕೆಲವೊಂದು ಸ್ಟೇಟ್ ಹೈವೇದಲ್ಲೂ ಒಂದು 2-3 ಟೋಲ್ ಕಟ್ಟಾಗಿದೆ ಎಕ್ಸ್ಟ್ರಾ. ನಮ್ಮ ಕಡೆಯಿಂದ ಪೇ ಮಾಡಬೇಕಾಗಿರೋದು. ಅದಾದಮೇಲೆ ಟೋಟಲ್ ಟ್ರಿಪ್ ಎಕ್ಸ್ಪೆನ್ಸ್ ಅಂತ ಕೇಳ್ತೀರಾ, ಇನ್ಕ್ಲೂಡಿಂಗ್ ಫುಡ್ಡು. ಒಂದು ದಿನಕ್ಕೆ 800 ರುಪೀಸ್ 2,000 ಇಟ್ಕೊಳ್ಳಿ. ಫುಡ್ ಎಲ್ಲ ಸೇರಿದ್ರೆ ನಮಗೆ ಟೋಟಲ್ ಟ್ರಿಪ್ ಎಕ್ಸ್ಪೆನ್ಸ್ ಬಂದು ಅರೌಂಡ್ ಒಂದು 85,000 ಬಂದಿದೆ. ಅಂದರೆ ಪರ್ ಹೆಡ್ 42.5. ನನ್ನ ಪ್ರಕಾರ 14 ಡೇಸ್ಗೆ 42.5 ಅನ್ನೋದು ತುಂಬ ರೀಸನಬಲ್. ಇದರಲ್ಲಿ ಕಾರ್ ಸರ್ವೀಸು ಸಹ ಇನ್ಕ್ಲೂಡೆಡ್. ಓಕೆ, ಸೊ ತುಂಬ ಸೂಪರ್ ಆಗಿತ್ತು ಟ್ರಿಪ್ಪು. ಇಲ್ಲಿ ನಮ್ಮ ಲದಾಖ್ ಸೀರೀಸ್ ವ್ಲಾಗ್ ಎಂಡ್ ಆಗುತ್ತೆ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ಡೆಫಿನೆಟ್ಲಿ ಅಲ್ಲಿ ಆನ್ಸರ್ ದೋಸ್ ಕ್ವೆಶನ್ಸ್. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇದೇ ಥರ ಡಿಫ್ರೆಂಟ್ ಕಂಟೆಂಟ್ಸ್ ಬಟ್ ರಿಲೇಟೆಡ್ ಟು ಆಟೋಮೊಬೈಲ್, ಕಾರ್ ಏನಾದರೂ ಇದ್ದೇ ಇರುತ್ತೆ ಆ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ. ಬಿಟ್ ಆಫ್ ಕಾರ್ 100% ಇರುತ್ತೆ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ನೆಕ್ಸ್ಟ್ ಟೈಮ್ ಗೈಸ್, ಸಿ ಯು, ಬಾಯ್.